ರೈಲ್ವೆ ಟ್ರ್ಯಾಕ್ ಕ್ರಾಸಿಂಗ್ ನಲ್ಲಿ ಚಾಲಕರಿಗೆ ನರಕ ದರ್ಶನವಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ದೇವನಗುಂದಿ ಸಮೀಪದ ರೈಲ್ವೆ ಟ್ರ್ಯಾಕ್ ಕ್ರಾಸಿಂಗ್ ನಲ್ಲಿ ದಿನನಿತ್ಯ ನರಕ ದರ್ಶನವಾಗ್ತಾ ಇದೆ. ಇಲ್ಲಿ ನಿರ್ಮಾಣ ಆಗಿರುವ ಅರ್ಧಂಬರ್ಧ ಫ್ಲೈಓವರ್ ಕಾಮಗಾರಿ ಮತ್ತು ರಸ್ತೆ ಮಧ್ಯದಲ್ಲಿರುವ ದೊಡ್ಡ ದೊಡ್ಡ ಗುಂಡಿಗಳಿಂದ ದಿನನಿತ್ಯ ಹರಸಾಹಸವನ್ನ ಪಟ್ಟು ನರಕ ದರ್ಶನವನ್ನ ಪಡೆಯುವಂತಾಗಿದೆ ಸಾರ್ವಜನಿಕರು. ದೇವನಗುಂದಿ ರೈಲ್ವೆ ಟ್ರ್ಯಾಕ್ ಕ್ರಾಸಿಂಗ್ ನಲ್ಲಿ ಚಾಲಕರಿಗೆ ಪ್ರತಿನಿತ್ಯವೂ ನರಕ ದರ್ಶನ. ರೈಲ್ವೆ ಟ್ರ್ಯಾಕ್ ಕ್ರಾಸಿಂಗ್ ನಲ್ಲಿ ಪ್ರತಿನಿತ್ಯ ಓಡಾಡೋ ಚಾಲಕರಿಗೆ ನರಕ ದರ್ಶನ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ದೇವನಗುಂದಿ ಸಮೀಪದ ರೈಲ್ವೆ ಟ್ರ್ಯಾಕ್ ಕ್ರಾಸಿಂಗ್ ನಲ್ಲಿ ದಿನನಿತ್ಯ ನರಕ ದರ್ಶನವಾಗುತ್ತಿದ್ದು, ಇಲ್ಲಿ ನಿರ್ಮಾಣ ಆಗಿರುವ ಅರ್ಧಂಬರ್ಧ ಫ್ಲೈಓವರ್ ಕಾಮಗಾರಿ ಮತ್ತು ರಸ್ತೆ ಮಧ್ಯದಲ್ಲಿರುವ ದೊಡ್ಡ ದೊಡ್ಡ ಗುಂಡಿಗಳಿಂದ ದಿನನಿತ್ಯ ಚಾಲಕರು ಹರಸಾಹಸ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ವೇಳೆ ದೇವನಗುಂದಿ ರೈಲ್ವೆ ಗೇಟ್ ಮುಚ್ಚಿದ್ರೆ ಒಂದು ಲಾರಿ ಪಾಸ್ ಆಗಬೇಕಾದ್ರೂ 4 ರಿಂದ 5 ಗಂಟೆ ಬೇಕಾಗುತ್ತೆ. ಅಂದ್ರೆ ಅಷ್ಟು ಕಷ್ಟ. ಅಲ್ಲಿ ಒಂದು ವೆಹಿಕಲ್ ಕೂಡ ದಾಟಬೇಕು. ಒಂದು ಲಾರಿ ಪಾಸ್ ಆದ್ರೆ ಮತ್ತೊಂದು ಲಾರಿ ಪಾಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಏನೆಲ್ಲ 100 ಮೀಟರ್ ಲಾರಿ ಸಾಗಬೇಕಾದ್ರೆ 4 ರಿಂದ 5 ಗಂಟೆ ಬೇಕಾಗುತ್ತೆ. ಇದರಿಂದ ಚಾಲಕರು ದಿನನಿತ್ಯ ನರಕ ದರ್ಶನ ಮಾಡ್ತಿದ್ದಾರೆ. ರಸ್ತೆಯಲ್ಲಿ ಬಿದ್ದಿರೋ ಗುಂಡಿಗಳಿಂದ ಸ್ಕೂಲ್ ಮತ್ತು ಸುತ್ತಮುತ್ತಲಿನ ಕಾರುಗಳು ಗುಂಡಿಗಳಲ್ಲಿ ಸಿಲುಕಿ ಕಷ್ಟಕ್ಕೆ ಒಳಗಾಗ್ತಿದ್ದಾರೆ. ದಿನನಿತ್ಯ ಚಾಲಕರು ಹರಿದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈಲ್ವೆ ಟ್ರ್ಯಾಕ್ ಕ್ರಾಸಿಂಗ್ ನಲ್ಲಿ ಚಾಲಕರಿಗೆ ಪ್ರತಿನಿತ್ಯವೂ ನರಕ ದರ್ಶನವಾಗ್ತಾ ಇದೆ. ಕೇಂದ್ರ ರೈಲ್ವೆ ಇಲಾಖೆಯಿಂದ ರೈಲ್ವೆ ಟ್ರ್ಯಾಕ್ ಮೇಲೆ ಮಾತ್ರ ಫ್ಲೈಓವರ್ ನಿರ್ಮಾಣ ಆಗಿದೆ. ಇನ್ನು ಉಳಿದ ಅಕ್ಕಪಕ್ಕದ ಫ್ಲೈಓವರ್ ಕಾಮಗಾರಿ ರಾಜ್ಯ ಸರ್ಕಾರ ನಿರ್ಮಾಣ ಮಾಡಬೇಕಾಗಿದೆ. ಆದ್ರೆ ರಾಜ್ಯ ಸರ್ಕಾರದ ಬೇಜವಾಬ್ದಾರಿತನ ತೋರ್ತಾ ಇದ್ದು ನಿತ್ಯವೂ ಚಾಲಕರು ರಾಜ್ಯ ಸರ್ಕಾರದ ವಿರುದ್ಧ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ನೋಡಿ, ಒಂದ್ ಲಾರಿ ದಾಟಬೇಕು ಅಂದ್ರೂ 4 ರಿಂದ 5 ಗಂಟೆ ಬೇಕಂತೆ. ಪಾಪ ಡ್ರೈವರ್ಗಳ ಕತೆ ಏನ್ ಹೇಳಿ. ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ಬೇಕಾಗಿರತ್ತೆ. ಅವರು ಇಲ್ಲೇ 4 ರಿಂದ 5 ತಾಸು ಆದ್ರೆ ಪಾಪ ಅವ್ರ ಕತೆ ಹೇಳಿ. ಯಾರು ಕೇಳೋರು ಅವ್ರಗಳನ್ನ? ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಅಲ್ಲಿನ ರಸ್ತೆ ಕತೆ ಯಾವ ತರ ಇದೆ ಅಂತ. ಒಂದು ದಿನದ ಹಗಲು ವೇಳೆ 60 ರೈಲು ಮತ್ತು ರಾತ್ರಿ ಸುಮಾರು 50 ರೈಲುಗಳು, ಒಟ್ಟು 24 ಗಂಟೆಗಳಲ್ಲಿ 100 ರಿಂದ 105 ರೈಲುಗಳು ದೇವನಗುಂದಿ ರೈಲ್ವೆ ಟ್ರ್ಯಾಕ್ ಕ್ರಾಸಿಂಗ್ ಅನ್ನ ಮಾಡುತ್ತಂತೆ. ಇದರಿಂದ ರೈಲ್ವೆ ಟ್ರ್ಯಾಕ್ ಸಂಪೂರ್ಣ ಒತ್ತಡದಲ್ಲಿ ಇರುತ್ತೆ. ಇಂತಹ ಅಪಾಯಕಾರಿ ಸ್ಥಿತಿಯಲ್ಲಿ ಲಾರಿ ಚಾಲಕರು ಕೆಲಸ ಮಾಡೋ ಪರಿಸ್ಥಿತಿ ಉಂಟಾಗಿದೆ. ಕೇಂದ್ರ ರೈಲ್ವೆ ಇಲಾಖೆ ನಿರ್ಮಾಣ ಮಾಡಿರುವಂತಹ ಫ್ಲೈಓವರ್ಗೆ ಅಕ್ಕಪಕ್ಕ ತಲಾ 300 ಮೀಟರ್ ರಾಜ್ಯ ಸರ್ಕಾರ ಫ್ಲೈಓವರ್ ನಿರ್ಮಾಣ ಮಾಡಿದ್ರೆ ಸಾಕು, ಸಂಪೂರ್ಣ ಸಮಸ್ಯೆ ನಿವಾರಣೆಯಾಗುತ್ತೆ. ಜೊತೆಗೆ ಬಿದ್ದಿರೋ ಗುಂಡಿಗಳು ಮುಚ್ಚಿದ್ರೆ ಸಾವಿರಾರು ಚಾಲಕರು ನಿಟ್ಟುಸಿರು ಬಿಡುವಂತಾಗುತ್ತೆ. ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ರಾಜ್ಯ ಸರ್ಕಾರ. ಅದೇ ಬೇಸರದ ಸಂಗತಿ. ಈ ಸಮಸ್ಯೆ ಬಗೆಹರಿದ್ರೆ ರಾಜ್ಯ ಸರ್ಕಾರ ಚಿರಋಣಿ ಆಗತ್ವಿ ಅಂತ ಹೇಳಿ ಅಲ್ಲಿನ ಡ್ರೈವರ್ಸ್ಗಳು ಕೂಡ ಹೇಳ್ತಾರೆ. ಒಂದ್ ವೇಳೆ ಈ ಸಮಸ್ಯೆ ಇದೇ ರೀತಿ ಮುಂದುವರೆದ್ರೆ ಜಿಲ್ಲಾಧಿಕಾರಿ ಕಚೇರಿಗೆ ಡೀಸೆಲ್, ಪೆಟ್ರೋಲ್, ಗ್ಯಾಸ್ ಟ್ಯಾಂಕರ್ಗಳೊಂದಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ಡ್ರೈವರ್ಸ್ಗಳು ಎಚ್ಚರಿಕೆಯನ್ನ ನೀಡಿದ್ದಾರೆ.